ಪೂಜೆ ಎಲ್ಲ ಚೆನ್ನಾಗಾಯ್ತು. ಈಗ ಮನೆಗೆ ಹೋಗೋಣ. ಅದು ಸ್ವಾಮಿಗಳನ್ನ ಏನೋ ಕೇಳೋದಿತ್ತು, ಆದರೆ ಸ್ವಾಮಿಗಳು ಇನ್ನೂ ಬಂದೇ ಇಲ್ಲ. ಒಂದು ಮಾತು ಕೇಳಬೇಕಾಗಿತ್ತು ಅವ್ರನ್ನ. ತಡೀರಿ, ಬರ್ತಾರೇನೋ ಇಲ್ಲೇ ನೋಡೋಣ. ಸರಿ ಅಮ್ಮ, ಏನು ಕೇಳೋದಿತ್ತಮ್ಮ? ಏನೋ ಒಂದು ಕೇಳೋದಿತ್ತು, ಸುಮ್ಮನೆ ನಿಂದರು ಬರಲಿ, ಕೇಳ್ತೀನಿ. ಬರ್ತೀನಿ ಅಂತ ಹೇಳಿದ್ದಾರೆ ಹೊರಗಡೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸು ಹೆಂಗೆ ಬರತ್ತಾವೆ, ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೋಡಿ ಸಪೋರ್ಟ್ ಮಾಡಿ, ಹಂಗೆ ತಾಯಿಲ್ಲದ ತವರೂರು ಕೂಡ ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಹಿಂಗೆ ಇರಲಿ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಅಜ್ಜರ, ನಾವರೀ ನಿಮ್ಮನ್ನ ಕರೆದಿತ್ತು, ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದನವ, ನೀವನ ಕರೆದಿತ್ತು. ನಾನು ಯಾರೇನೋ ಅಂದ್ಕೊಂಡು ಹೇಳ್ರಿ, ಏನಾಗಬೇಕಾಗಿತ್ತು? ಅದು ಇವನು ನನ್ನ ಮಗ, ಅವಳು ನನ್ನ ಸೊಸೆ. ಇವ್ರದ್ದಿಬ್ಬರು ಮೊನ್ನೆ ದೇವಸ್ಥಾನದಲ್ಲಿ ಅಷ್ಟ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡು ಪ್ರೀತಿ ಮಾಡಿ ಮದುವೆ ಆಗಿ ಬಂದಿದ್ದಾರೆ. ಅವ್ರದ್ದು ಜಾತಕ ನೋಡಬೇಕು ಹೆಂಗೈತೆ ಅಂತ ಹೇಳಿ. ಮತ್ತು ಇನ್ನೊಂದೇನು ಅಂತಂದರೆ ಅವ್ರಿಗೆ ಅದು ತಾಳಿ ಶಾಸ್ತ್ರ ಅಂತಾರಲ್ಲ, ಅದು ಮಾಡಿಸ್ಬೇಕಾಗಿತ್ತು. ನೀವು ಹ್ಞೂ ಅಂತಂದರೆ ಚಲೋ ದಿನ ಯಾವಾಗ ಹೇಳ್ತೀರೋ ಅವತ್ತು ನಾವು ಎಲ್ಲ ಸಿದ್ಧತೆನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತಿಂಗಳಲ್ಲಿ ಅವ್ರ ಅಪ್ಪಾಜಿ ಬರ್ತಾರೆ. ಸೊ ಅವ್ರ ಅಪ್ಪಾಜಿ ಬಂದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ನೀವು ಡೇಟ್ಗಳನ್ನ ಹೇಳಿ, ಆ ಡೇಟ್ಗಳಿಗೆ ಅವರಷ್ಟೊತ್ತಿಗೆ ನಾನು ಅವ್ರಿಗೆ ಬರೋದಕ್ಕೆ ಹೇಳ್ತೀನಿ. ಯಾವಾಗ ಎಲ್ಲಿ ಹೇಗೆ ಮಾಡಬೇಕು ಅಂತ ಒಂದು ತಾಳಿ ಶಾಸ್ತ್ರ ಅನ್ನೋದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೇಲೆ ಒಂದು ರಿಸೆಪ್ಷನ್ ಥರ, ನೀವು ಇಲ್ಲಾಂದರೆ ಮದುವೆ ಥರನೇ ಮಾಡಬೇಕು. ಹೇಗೆ ಏನು ಅಂತ ನೀವೇ ಎಲ್ಲ ನಮಗೆ ಹೇಳಬೇಕು. ಎಷ್ಟಾದರೂ ಆಗಲಿ ಖರ್ಚು, ಪರವಾಗಿಲ್ಲ. ಅಮ್ಮೋರು ನಮ್ಗೆ ಇನ್ನೂ ಸರಿ ಮದುವೆ ಮಾಡ್ತಾಯಿದ್ದಾರಾ? ಎಷ್ಟು ಒಳ್ಳೆ ಮನಸ್ಸು ಅಮ್ಮೋರ್ದು. ನಾನು ಅರ್ಶಿನ ಕೊಂಬು ಹಾಕ್ಕೊಂಡಿದ್ದೀನಿ ಅಂತೇಳಿ ತಾಳಿ ಸರ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಇವ್ರಿಗೆ ನಾನು ಮೋಸ ಮಾಡಿದ್ನ? ಅಲ್ಲಿ ನಿಂತಿದ್ದಾರಲ್ಲಮ್ಮ, ಅವರೇ ನನ್ನ ಸೊಸೆ, ಇವರು ನಿನ್ನ ಮಗನಾ? ಹೌದು ಅಜ್ಜರ, ಇವನೇ ನನ್ನ ಮಗ, ಅವಳು ಸೊಸೆ. ಅವರು ಪ್ರೀತಿ ಮಾಡಿ ಮದುವೆ ಆಗಿಬಿಟ್ಟಿದ್ದಾರೆ. ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ನಾನೇ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಇವಾಗ ಅವರಪ್ಪ ಬಂದು ಏನೆಲ್ಲ ಅಂತಾರೋ ಗೊತ್ತಿಲ್ಲ, ಊರಾಗಿನ ಜನ ಎಲ್ಲ ಏನಂತಾರೋ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಗ್ರ್ಯಾಂಡಾಗಿ ಮದುವೆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಊರ ಮಂದಿಗೆಲ್ಲ ಗೊತ್ತಾಗಬೇಕಲ್ಲ, ಮತ್ತು ಮದುವೆ ಆಗೈತಿ ಅಂತ ಹೇಳಿ. ಇಲ್ಲ ಅಂದ್ರೆ ಓಡಿಸ್ಕೊಂಡು ಬಂದಾರ ಅನ್ನೋ ಒಂದು ಪಟ ಬಂದುಬಿಡ್ತೈತಿ. ಅದಕ್ಕಾಗಿ ಈ ರೀತಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡೀನಿ. ಯಾವಾಗ ಚಲೋ ದಿನ ಐತಿ ಅಂತ ಎಲ್ಲ ನೋಡಿ ನೀವು ಹೇಳಿದ್ರೆ ನಾವು ಅವತ್ತೇ ದಿನದ ಮದುವೆ ತಯಾರಿ ಮಾಡೋಕೆ ಇದು ಮಾಡ್ಕೋತೀವಿ. ನೋಡಮ್ಮ, ಈ ತಿಂಗಳು ಬೇಡ, ಮುಂದಿನ ತಿಂಗಳವರೆಗೂ ಕಾಯಿರಿ. ಈ ತಿಂಗಳು ಚಲೋ ಇಲ್ಲ. ಸೊ ಮುಂದಿನ ತಿಂಗಳಲ್ಲಿ ದಿನಗಳು ತುಂಬಾ ಒಳ್ಳೆ ಇದ್ದಾವೆ, ಆವಾಗ ನೀವು ಮಾಡ್ಕೋಬೋದು. ನಾನು ನಿಮ್ಗೆ ಯಾವಾಗ ಡೇಟ್ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲೇ ಅಲ್ಲವ ಅಮ್ಮ ಮನೆ, ನಾನು ನಿಮ್ಗೆ ಎಲ್ಲ ತಿಳಿಸ್ತೀನಿ. ಯಾವಾಗ ಹೇಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಅದೇ ರೀತಿ ಮಾಡಿ, ಸರಿನಾ? ಸರಿ ಅಜ್ಜರ, ಹಾಗೆ ಮಾಡಿದರೆ ಆಯಿತು. ಸರಿ, ನಾವು ಇನ್ನು ಹೋಗ್ಬೋದಾ? ಅದು ಇನ್ನೊಂದು ಏನಂತಂದ್ರೆ, ಮುಂದಿನ ತಿಂಗಳಲ್ಲಿ 15 ದಿನ ಅಷ್ಟೇ ಚೆನ್ನಾಗೈತಿ. ಅಂದರೆ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಚೆನ್ನಾಗೈತಿ. ಅಷ್ಟ್ರಾಗ ನಿಮ್ಮ ಮನೆಯವ್ರಿಗೆ ಬಾ ಅಂತ ಹೇಳಮ್ಮ. ಅವತ್ತು ಅಷ್ಟ್ರಾಗ ನೀವು ಯಾವ ಡೇಟ್ ಹೇಳ್ತೀರಿ ಆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ. ಏನೇನು ಬೇಕಲ್ಲ ಅದೆಲ್ಲ ಹೇಳ್ತೀನಿ, ಅದನ್ನೆಲ್ಲ ಮುಂಚಿತವಾಗಿ ತರಿಸ್ಕೊಳ್ಳಿ. ಓಕೆನಾ? ಆಯಿತು, ಹಾಗೆ ಆಗಲಿ ಅಜ್ಜರ. ಮತ್ತು ಇನ್ನೂ ಏನೇನು ಬೇಕು ಎಲ್ಲ ನೀವೇ ನೋಡಿ, ನೀವೇ ತಂದ್ಕೊಡಿ. ನಾವು ಅಮೌಂಟ್ನ ಕೊಡ್ತೀವಿ. ಅಂದರೆ ನಮಗೂ ಓಡಾಡೋಕ್ಕೆ ಜಾಸ್ತಿ ಆಗಲ್ಲ ಅಲ್ವಾ? ಸೊ ಪೂಜೆಗೆ ಏನೇನು ಬೇಕೋ ಅಲ್ಲ ಅದನ್ನೆಲ್ಲ ನೀವೇ ತಂದ್ಕೊಳ್ಳಿ. ಎಷ್ಟಾದರೂ ಆಗಲಿ ನಾವು ಅಮೌಂಟ್ನ ನಿಮ್ಗೆ ಕೊಡ್ತೀವಿ. ಅಯ್ಯೋ ಸುಂದರಿ ಎತ್ತಿಗೆ ನೋಡಿ, ಅಮ್ಮ ನಿಮ್ಮದು ಮದುವೆನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಳಂತ. ನಂಗೆ ಎಷ್ಟು ಖುಷಿ ಆಗೋದು ಗೊತ್ತು. ನನಗೆ ಹಂಗೆಲ್ಲ ಆಸೆ ಇತ್ತು, ನಮ್ಮ ಅಣ್ಣನ ಮದುವೆಲ್ಲ ಹಂಗೆ ಓಡಾಡಬೇಕು ಹಿಂಗೆ ಓಡಾಡಬೇಕು ಅಂತ. ಆದರೆ ಅದಾಗಲೇ ಇಲ್ಲ. ಒಂದು ಗುಡೀಲಿ ಹೋಗಿ ಹಾಕೊಂಡಿರೋ ಡ್ರೆಸ್ಸಲ್ಲೇ ಮದುವೆ ಆಗಿಬಿಟ್ಟಿದ್ವಿ. ಅಯ್ಯೋ ಇಷ್ಟೇ ಮುಗಿತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಅಮ್ಮ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ, ನಿಮ್ಮದು ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕೆ ನಿಂತಾರೆ. ನಮ್ಮಮ್ಮ ಎಷ್ಟು ಒಳ್ಳೆಯವರು ನೋಡಿದ್ರಾ? ನಾನು ಅಮ್ಮವ್ರಿಗೆ ಮೋಸ ಮಾಡ್ತೀನಿ ಅಂತ ನನಗೆ ಅನ್ಸೋದತಿ. ಅಯ್ಯೋ ಅದನ್ನೆಲ್ಲ ಬಿಡು ಸುಂದರಿ, ನೀನು ಯಾಕೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಿದ್ದೀಯಾ? ನೋಡು, ಮೆಹಂದಿ ಶಾಸ್ತ್ರ, ಆಮೇಲೆ ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಈ ರೀತಿಯೆಲ್ಲ ಶಾಸ್ತ್ರಗಳನ್ನೂ ಮಾಡ್ಬೋದು ನಾವು ಇನ್ನು ಮುಂದೆ, ಸರಿನಾ? ಆದರೆ ಒಂದೇ ಪ್ರಾಬ್ಲಮ್ ನೋಡು. ಏನು? ನಿಮ್ಮ ಮನೆಯವ್ರು ಇಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಮನೆಯವ್ರು ಬರಲ್ಲ, ನಮ್ಮಪ್ಪ ಬರಲ್ಲ, ನಮ್ಮ ಚಿಕ್ಕಮ್ಮನೂ ಬರಲ್ಲ, ಯಾರೂ ಬರಲ್ಲ. ಅಯ್ಯಯ್ಯ, ಇವರು ಆ ದೊಡ್ಡ ಮನೆಯವ್ರು ಇದ್ದಂಗೆ ಅದಾರು. ಅವನು ಅದೇ ಹುಡುಗ, ಇದು ಅವ್ರ ಮಗಳು. ಈಕೆ ಸುಂದ್ರಿ ಏನು? ಈ ಸೀರೆ ಉಟ್ಕೊಂಡು ನಿಂತಕೀಗೆ ಸುಂದ್ರಿಯಾ? ಮುಂದೆ ನೋಡ್ತೀನಿ ತಡಿ. ಓ ಸುಂದ್ರಿ, ದೊಡ್ಡ ಮನೆಗೆ ಹೋಗಿ ದೊಡ್ಡವ್ರ ಥರನ ಅದಿ ಬಿಡು. ನೀನು ಅಂತ ಚೂರು ಗೊತ್ತಾಗವಲ್ದು. ಎಷ್ಟು ಬದಲಾಗ್ಬಿಟ್ಟು 2 ದಿನದಾಗ. ಚಿಕ್ಕಮ್ಮ ನೀವು ಎಲ್ಲಿ ಚಿಕ್ಕಮ್ಮ? ನನ್ನ ನೋಡಕ್ಕಂತ ಬಂದರೆ ಚಿಕ್ಕಮ್ಮ? ಹೇಗಿದ್ದೀರಾ ಚಿಕ್ಕಮ್ಮ? ಅಪ್ಪನ ಬಂದರೆ ಚಿಕ್ಕಮ್ಮ?
ನಿಮ್ಮಪ್ಪ ಬಂದ ನಾನು ಬನ್ನಿ ಎಲ್ಲರೂ ನೀನು ನೋಡಕ್ಕೆ ಬಂದು ಹೆಂಗದಿ ಅಂತ ಹೇಳಿ ನಮ್ಗೇನು ತಲೆ ಕೆಟ್ಟತೇನ. ನಾನು ಮಾರ್ಕೆಟ್ಗೆ ಹೊಂಟಿದ್ದಿ, ನಿನ್ನೇನು ನೋಡಕ್ಕೆ ಬಂದಿಲ್ಲ. ಚಿಕ್ಕಮ್ಮ ಅಪ್ಪ ಬಂದಾರ, ಅಪ್ಪನ ಒಂದ್ಸರಿ ನೋಡಬೇಕು. ನಾನು ಹಿಂಗಿರೋದು ನೋಡಿ ಅಪ್ಪ ಮನಸ್ಸು ಬದಲಾಯಿಸ್ಬೋದು. ಹೆಂಗಾದ್ರೂ ಮಾಡಿ ಅಪ್ಪನ ಕರಿತೀರಿ ಚಿಕ್ಕಮ್ಮ, ಒಂದ್ಸರಿ ನೋಡಬೇಕು. ಹಾಂ, ಅವರು ನಮ್ಮನಿಬ್ಬರನ್ನ ನೋಡಿ ಖುಷಿ ಆಗ್ತಾರೆ, ನಮ್ಮಿಬ್ಬರು ನೋಡಿ ಒಪ್ಕೋತಾರೆ. ಒಂದ್ಸಲಿ ಕರೀರಿ ಚಿಕ್ಕಮ್ಮ. ಎಲ್ಲಿದ್ದಾರಪ್ಪ, ಬಂದಿದ್ದಾರಾ? ಅಲ್ಲ, ನಿಂಗೇನು ತೆಲಿಗಿಲಿ ಕೆಟ್ಟದನ? ನಿಮ್ಮ ಅಪ್ಪ ಯಾಕೆ ಬರ್ತಾನೋ? ನಾನು ತರಕಾರಿ ತರಕ್ಕೆ ಹೊಂಟಿದ್ನಿ ಮಾರ್ಕೆಟಿಗೆ, ಹಿಂಗೆ ಗುಡಿ ಮುಂದೆ ಹೋಗೋದಲ್ಲ, ಹಿಂಗೆ ಹೊಂಟಿದ್ದು. ನೀನು ನೋಡಿದ್ರೆ ನಾನು ಅಮ್ಮವ್ರು ನೋಡಿನಿ, ನೀನು ನೋಡೇ ಇರ್ಲಿಕ್ಕಿಲ್ಲ. ಆಮೇಲೆ ನೋಡ್ತಾನೋ ನೀನು ನಿಂತಿದ್ದಿ. ಓ, ಈಗ ನಮ್ಮ ಸುಂದ್ರಿಯ ಅಂತ ಅನ್ಕೊಂಡು ನಾನು. ಎಷ್ಟು ಬದಲಾಗ್ಬಿಟ್ಟಾಳ ನಮ್ಮ ಸುಂದ್ರಿ, 2 ದಿನದಾಗ ಎಷ್ಟು ಬದಲಾಗ್ಬಿಟ್ಟಾಳ ಅಂತ ಅನ್ಕೊನಿ. ಅಲ್ಲಲ್ಲ ನೋಡಕ್ಕೆ ಚಂದ ಕಾಣತಿ ಬಿಡು. ಆದರೆ ಏನು ಮಾಡೋದು ಚಿಕ್ಕಮ್ಮ, ಅಪ್ಪ ಅಮ್ಮನ ಪ್ರೀತಿನೇ ಇಲ್ಲ, ಸಿಗ್ತದೋ ಇಲ್ವೋ ಗೊತ್ತೂ ಇಲ್ಲ. ಸರಿ, ಹಾಗಿದ್ರೆ ನಾನು ಹೋಗಿ ಬರ್ತೀನವ. ಹಾಂ, ಏನಾರ ಇದ್ರೆ ನಿಮ್ಗೆ ಫೋನ್ ಮಾಡಿ ತಿಳಿಸ್ತಾನೆ. ನೀವೇನಾರು ಇದ್ರೆ ನನಗೆ ಫೋನ್ ಮಾಡಿರಿ. ಸುಮ್ಮನೆ ಇಲ್ಲಿ ಗಂಟ ಯಾಕೆ ಬರ್ತೀರಿ? ಹಾಗೆ ಆಗಲಿ ಆಚಾರ. ಸುಂದರಿ ಅವ್ರ ಚಿಕ್ಕಮ್ಮ ಇಲ್ಲಿಗೆ ಯಾಕೆ ಬಂದಾಳು? ಸುಂದರಿ ಹತ್ರ ಏನು ಮಾತಾಡತ್ತಾಳು? ಎಲ್ಲರನ್ನೂ ಬಿಡುವಂಗೆ ಮಾಡಿದ್ದು, ಬಿಟ್ಕೊಳಂಗೆ ಮಾಡಿದ್ದು ಎಲ್ಲ ನೀನಲ್ಲ. ಏನು ಬೇರೆದವ್ರು ಯಾರು ಮಾಡ್ಯಾರೇನ? ನೀನಲ್ಲೆಲ್ಲ ಮಾಡಿದ್ದು. ಹಾಂ, ಎಲ್ಲ ಆಗಿದ್ದು ನಿನ್ನಿಂದನ. ಪಾಪ ನಿನ್ನಿಂದಾಗೆ ಅಮ್ಮನ ಜೀವನ ಹಾಳಾಗಿ ಹೋಗಿತ್ತು. ಆದ್ರೆ ಮತ್ತು ದೇವ್ರು ಬಂದಂಗೆ ಅವರು ತಡೆದ್ರು. ಆಕಿನ ಮದುವೆ ಮಾಡಿ ಕೊಟ್ಟು, ಈಕಿ ನಿಮ್ಮ ಅತ್ತಿ ಸಾದ್ರ ಮಾವನ ಮಗಳು, ಆಕಿನ ಮದುವೆ ಮಾಡಿಕೊಟ್ಟು ಅವ್ನು ಜಗಳ ತಗೊಂಡು ನಿಂತಾನಲ್ಲಿ. ಅಯ್ಯೋ, ನೀವು ಆಕಿನ ಮದುವೆ ಮಾಡ್ತಾನಂದ್ರೆ ಈಕಿನ ಮದುವೆ ಮಾಡ್ಸಿರಿ, ನಾನು ಸುಮ್ಮನೆ ಬಿಡಂಗಿಲ್ಲ ಹಿಂಗೆ ಅಂತ ಹೇಳಿ. ಹಾಂ, ನೋಡಿದೆ ಇಲ್ಲ, ನೀನು ಬಂದಿದ್ದಲ್ಲ, ನೋಡಿದೆ ಇಲ್ಲ? ನೀನು ನೋಡಿದ್ರಿಲ್ಲ, ರಾಮಾಗಿ ರಾಣಿ ಹೆಂಗೆ ಮೆರ್ಕೊಂತ ಅಡ್ಡಾಡ್ತಿದ್ದಿ. ಹಾಂ, ಚಂದೋಳಿ ಚಲವಿ ಹೆಂಗೆ ಮೆರೆಯಾಕತ್ತಾಳ ನೋಡು ದೊಡ್ಡ ಮನೆಗೆ ಬಂದು. ಯಾರು ನೀವು? ಅಯ್ಯ, ನಾರಿ ಅವರ ಗೊತ್ತಿಲ್ಲೇನ? ಈಗಿನ ಕೆಲಸಕ್ಕೆ ಹಚ್ಚಿದ್ನಲ್ಲ ಅಮ್ಮರ, ನಾನಾರಿ. ಇರವ್ವ. ಓ, ನೀವಾ? ಹೇಳ್ರಿ, ಏನಾಯಿತು? ಏನು ಮಾತಾಡ್ತಾ ಇದ್ದೀರ? ಇಲ್ಲ, ನನ್ನ ಮುಂದೆ ಮಾತಾಡಿ. ನೋಡಿ, ಇವಾಗ ಮದುವೆ ಆಗಿದೆ, ಏನು ಮಾಡೋಕ್ಕಾಗಂಗಿಲ್ಲ. ನಾವು ಒಪ್ಕೊಳ್ಳಲ್ಲ ಅಂದ್ರೂ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳೋದಂತೂ ಬಿಡೋಕ್ಕಾಗಲ್ಲ. ಯಾಕಂದರೆ ಮದುವೆ ಆಗಿದ್ದಾರೆ, ತಾಳಿ ಕಟ್ಟಿದ್ದಾರೆ, ಒಂದು 4 ಮಂದಿಗೆ ಗೊತ್ತು ಆಗೈತಿ. ಅದಕ್ಕಾಗಿ ನೆಕ್ಸ್ಟ್ ಮಂತು ನಾವು ಮದುವೆನ ಇಟ್ಕೋತಾ ಇದ್ದೀವಿ. ಎಲ್ಲರೂ ಬರ್ರಿ. ಅವರಪ್ಪನಿಗೂ ನೀವೇ ಹೇಳಿ ಕರ್ಕೊಂಡು ಬನ್ನಿ, ಸರಿನಾ? ಅಯ್ಯೋ, ನಾನು ಬರ್ಬೋದೇನೋ ಅಮ್ಮೋರೆ, ಆದರೆ ಇವರಪ್ಪ ಬರಂಗಿಲ್ರಿ ಎಲ್ಲಿಗೂ. ಅಲ್ಲ, ಈಕೆ ಮದ್ವೆ ನಾವೇನು ಒಪ್ಕೊಂಡು ಅಂದ್ಕೊಂಡ್ರೇನು? ಈಗಿನಿಂದ ಏನೆಲ್ಲ ಆಗೈತೆ ಮನೆಯಾಗೆಲ್ಲ ಹನಗ್ಲು. ಅದನ್ನೆಲ್ಲ ಯಾರು ನೋಡ್ತಾರೋ? ನಾವು ನೋಡ್ಕೋಬೇಕು. ಈಕೆ ಏನು ಆರಾಮ ಮದುವೆ ಆದ್ಲು, ಇಲ್ಲಿ ಚಲಕ್ ಅಂತೇಳಿ ಆರಾಮ ಮೆರೆಯಾಕತ್ತಾಳು. ಆದ್ರೆ ನಮ್ಮ ಮನ್ಯಾಗ ಏನೇನೋ ಆಗಾಕತ್ತಾವ. ಅದು ಒಂದು ಹಾಗೆ 3-11 ಆಗೈತೆ ನಮ್ಮ ಬಾಳೆ. ಅಂತದ್ರಾಗ ಎಲ್ಲಿದ್ರಿ ನಮ್ದೆಲ್ಲ ಬರಾಕಿರಾಕ ಆಗಂಗಿಲ್ಲ ರೀ. ಅವ್ರಪ್ಪ ಹೇಳಿದ್ರೆ ನನ್ನನ್ನು ಮೆಟ್ಟು ತೊಗೊಂಡು ಹೊಡಿತಾನ್ರಿ ಅವರಪ್ಪ. ನೋಡಿಯಮ್ಮ, ನಾನು ಹೇಳೋದನ್ನು ಹೇಳಿದ್ದೀನಿ, ಇನ್ನು ಮುಂದೆ ನಿಮ್ಮ ಇಷ್ಟ, ಸರಿನಾ? ಬರೋ ಆಗಿದ್ರೆ ಬನ್ನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮಾಡಬೇಕು, ಅದಕ್ಕಾಗಿ ಮಾಡ್ತಾಯಿದ್ದೀವಿ. ನೀವು ಏನಾದರೂ ಮಾತಾಡ್ಕೋಗಿದ್ರೆ ಮಾತಾಡ್ಕೊಳ್ಳಿ, ಸರಿ? ನಾವು ಹೋಗಬೇಕು. ಜನ ನಡೀರಿ, ಹೋಗೋಣ. ಸರಿ ಅಮ್ಮ, ಬನ್ನಿ, ಅದಕ್ಕೆ ಹೋಗೋಣ. ಆರಾಮಾಗಿದೆಯಲ್ಲ? ಎಷ್ಟು ಆರಾಮಾಗಿದೆಯಲ್ಲ ನೀನು? ಮೇರಿ ಎಷ್ಟು ಮೇರಿ. ನಮ್ಮನ್ನೆಲ್ಲ ಬೀದಿಗೆ ತಂದ ನೀನಿಲ್ಲ ಆರಾಮ ಮೆರ್ಕೊಂತ ಅಡ್ಡಾಡಕತ್ತಿದ್ದಲ್ಲ. ಆ ಊರು ಈ ಊರು ದೇವಸ್ಥಾನ ಅಂತೇಳಿ, ಗುಡಿ ಗುಂಡಾಂತರ ಅಂತೇಳಿ. ನಾವು ನೋಡಿದ್ರೆ ಇಲ್ಲಿ ಜಗಳ ಮಾಡ್ಕೊತ ಸಾಯಾಕತ್ತವ. ನೀನು ರಾಣಿ ಹಂಗೆ ರೇಷ್ಮೆ ಸೀರೆ ಒಳಗೆ ಉಟ್ಕೊಂಡು ಮೆರ್ಕೊಂತ ಹೊಟ್ಟಿದ್ಯಲ್ಲ. ಸುಂದರಿನ ಕರ್ಕೊಂಡು ಬಾ. ಸರಿ ಅಮ್ಮ. ಅದು ಚಿಕ್ಕಮ್ಮ, ನಾನೇನು ಬೇಕು ಅಂತ ಮಾಡಲಿಲ್ಲ. ಆ ಟೈಮಲ್ಲಿ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ಪ್ರೀತಿ ಮಾಡಿದ ಹುಡುಗನ ಬಿಡಬಾರ್ದು ಅಂತ ನಾನು ಅವ್ರನ್ನ ಮದುವೆ ಆದೆ. ಆದರೆ ಅಪ್ಪ ಒಪ್ಕೋತಾರೆ ನನ್ನ ಪ್ರೀತಿನ ಅಂತ ಅಂದ್ಕೊಂಡೆ. ಆದರೆ ಅಪ್ಪ ನನ್ನನ್ನು ಒಪ್ಕೋತಾನೆ ಇಲ್ಲ. ನೀನೇ ಹೇಗಾದರೂ ಮಾಡಿ ಚಿಕ್ಕಮ್ಮ ಅಪ್ಪನ ಒಪ್ಪಿಸು ಚಿಕ್ಕಮ್ಮ, ನಿನ್ನ ಕೈ ಮುಗಿತೀನಿ ಚಿಕ್ಕಮ್ಮ. ಅಪ್ಪ ಮಾತಾಡಿದೆ, ನನ್ನ ಕೈ ಇರೋಕ್ಕಾಗವಲ್ತು. ಅಪ್ಪನ ನೋಡಿದೆ, ನನ್ನ ಕೈಯಲ್ಲಿ ಇರೋಕ್ಕಾಗವಲ್ತು ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ನಿಮ್ಮ ಅಪ್ಪಗೆ ನಿನ್ನ ಬಂದು ಹೇಳ್ಕೊ. ಏನು ನಿಮ್ಮ ಅಪ್ಪಗೆ ನಾ ಹೇಳಿದ್ರೆ ನನ್ನ ಮಾತು ಕೇಳ್ತಾನೇನ? ನನ್ನ ಮಾತು ಕೇಳೋದಾಗಿದ್ರೆ ಹಿಂಗೆ ಯಾಕಿರ್ತಿದ್ನಿ ನಾನು? ಹೆಂಗೆ ರಾಣಿ ಹಂಗೆ ಇರ್ತಿದ್ನಿ. ನನ್ನ ಮಾತು ಕೇಳಾರಂಗೆ ಈಗ ನನಗೆ ಹೇಳಾಕತ್ತಾಳ, ಅಪ್ಪಂಗೆ ಹೇಳು ಅಮ್ಮಂಗೆ ಹೇಳು ಅಂತೇಳಿ. ಸುಂದ್ರಿ, ಒಂದಲ್ಲ ಒಂದಿನ ನಿಮ್ಮಪ್ಪ ನಿನ್ನ ಒಪ್ಕೋತಾರ. ಇದನ್ನು ನಾನು ನಿನಗೆ ಮಾತು ಕೊಡತ್ತೇನೆ. ಅವ್ರು ನೀನು ಒಪ್ಕೊ ಹಂಗೆ ನಾನು ಮಾಡ್ತೇನೆ. ನೀನೇನು ಯೋಚನೆ ಮಾಡಬೇಡ. ಇವಾಗ ನಡಿ, ಮನೆಗೆ ಹೋಗೋಣ ಬಾ. ಅದು ಕ್ರಿಶ್, ನನಗೆ ಅಪ್ಪ ನೋಡಬೇಕು ಅಂತ ಅನ್ಸತಿ ಕ್ರಿಶ್. ಹೇಳದ್ನಲ್ಲ ಸುಂದ್ರಿ, ಒಂದಲ್ಲ ಒಂದಿನ ಅವ್ರು ನಿನ್ನ ಒಪ್ಕೊಂಗ ನಾನು ಮಾಡ್ತೇನೆ. ನಾನು ನಿನಗೆ ಈ ದೇವಸ್ಥಾನ ಮುಂದೆ ನಿಂತ್ಕೊಂಡು ಪ್ರಾಮಿಸ್ ಮಾಡಾಕತ್ತೀನಿ. ಅವ್ರು ನಿನ್ನ ಒಪ್ಕೋತಾರೆ, ನಿನ್ನ ಮಗಳು ಅಂತ ಅವರು ಸ್ವೀಕಾರ ಮಾಡ್ತಾರೆ, ಸರಿನಾ? ಬಾ, ಇವಾಗ ಹೋಗೋಣ. ಬರ್ತೀನಿ ಚಿಕ್ಕಮ್ಮ, ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಆಯ್ತು. ಹೋಗು ರಾಣಿ ಹಂಗ ಮೇರಿ ಹೋಗು. ಹಾಳಾದಾಕಿ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಯಾಳ. ಇನ್ನೊಬ್ಬ ಮಗ ಆಯ್ತಿದ್ರೆ ಅದ ಮನೆಗೆ ನಮ್ಮ ಅಮ್ಮನೂ ಕೊಡ್ಬೋದಾಗಿತ್ತು. ಆದ್ರೆ ಇವೊಬ್ಬ ಮಗ ಅಷ್ಟೆಲ್ಲ ಆಸ್ತಿ ಐತಿ. ಏನು ಮಾಡೋದು? ಅವ್ರ ಮಗಳನ್ನಾರ ನಮ್ಮ ಮನೆಗೆ ತಂದ್ಕೋಬಾರ್ದ? ತಂದ್ಕೊಂಡ್ರೆ ಆಸ್ತಿನೂ ಬರ್ತದಲ್ಲ. ಯೋಚನೆ ಮಾಡೋಣ.